ಪ್ಯಾಂಟ್ ಜೇಬಿನಲ್ಲಿ ಮೊಬೈಲ್ ಇಟ್ಕೊಳ್ಳೋ ಮುನ್ನ ಹುಷಾರಾಗಿರಿ. ಪ್ಯಾಂಟಿನಲ್ಲಿದ್ದ ಮೊಬೈಲ್ ಬ್ಲಾಸ್ಟ್ ಆಗಬಹುದು. ಹೆಚ್ಚಾಗಿ ಮೊಬೈಲ್ನ ಪ್ಯಾಂಟ್ ಜೋಬಲ್ಲಿ ಇಟ್ಕೊಂಡಿರ್ತಾರೆ. ಹುಷಾರಾಗಿರಿ, ಪ್ಯಾಂಟ್ ಜೋಬಲ್ಲಿದ್ದ ಮೊಬೈಲು ಬ್ಲಾಸ್ಟ್ ಆಗಬಹುದು. ಶಿವಮೊಗ್ಗದಲ್ಲಿ ಯುವಕನ ಜೇಬಿನಲ್ಲಿದ್ದ ಮೊಬೈಲ್ ಬ್ಲಾಸ್ಟ್ ಆಗಿದೆ. ಪ್ಯಾಂಟಿನ ಜೇಬಿನಲ್ಲಿ ಮೊಬೈಲ್ ಇಟ್ಟುಕೊಂಡು ಬೈಕ್ ಚಲಾಯಿಸುವಾಗ ಆ ಮೊಬೈಲ್ ಬ್ಲಾಸ್ಟ್ ಆಗಿದೆ. ಬೈಕ್ ಸವಾರ 22 ವರ್ಷದ ಶರತ್ಗೆ ಗಂಭೀರ ಸ್ವರೂಪದ ಗಾಯವಾಗಿದೆ. ಸೊರಬ ತಾಲೂಕು ಕುಪ್ಪಗುಡ್ಡೆ ಗ್ರಾಮದ ಕೆರೆ ಬಳಿ ಈ ಘಟನೆ ನಡೆದಿದೆ. ಗಾಬರಿಯಲ್ಲಿ ಬೈಕ್ ನಿಯಂತ್ರಣ ಕಳೆದುಕೊಂಡು ಕೆರೆಗೆ ಬಿದ್ದಿದ್ದಾನೆ ಆ ಯುವಕ. ತವನಂದಿ ಗ್ರಾಮದ 22 ವರ್ಷದ ಶರತ್ ಅನ್ವಾತ ಗಂಭೀರ ಗಾಯಗೊಂಡಿದ್ದಾನೆ. ಗಾಯಾಳು ಯುವಕ ಸೊರಬದ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬನ್ನಿ, ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮೋಹನ್ ಕೃಷ್ಣ. ಏನಾಗಿರೋದು ಘಟನೆ ಇದು? ಮೊಬೈಲ್ ಬ್ಲಾಸ್ಟ್ ಆಗಿರೋದು ಯಾವಾಗ ನಡೆದಿರುವಂಥ ಘಟನೆ? ಈಗ ಆತನ ಆರೋಗ್ಯ ಸ್ಥಿತಿ ಹೇಗಿದೆ? ಸರೀಶ್, ಏನು ಶಿವಮೊಗ್ಗದ ಸೊರಬ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಪ್ಯಾಂಟ್ನ ಜೋಬಿನಲ್ಲಿ ಮೊಬೈಲ್ನ ಇಟ್ಕೊಂಡು ಬೈಕ್ ಚಲಿಸುವ ವೇಳೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಹರೀಶ್, ಏನು ಮೊಬೈಲ್ ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದೆ. ಬೈಕ್ ಸವಾರ ಯುವಕ ಗಂಭೀರವಾಗಿ ಗಾಯಗೊಂಡಿರುವಂತ ಒಂದು ಘಟನೆ ಸೊರಬ ತಾಲೂಕಿನ ಕುಪ್ಪಗಡ್ಡೆ ಗ್ರಾಮದ ಈ ಒಂದು ಕೆರೆ ಬರುತ್ತೆ, ಆ ಕೆರೆ ಬಳಿ ನಡೆದಿರುವಂತದ್ದು. ತವನಂದಿ ಗ್ರಾಮದ ಶರತ್ತು ಮತ್ತೆ ಇನ್ನೊಬ್ರು ಹಿಂದೆ ಕೂತಿರ್ತಾರೆ. ಇವರಿಬ್ರು ಕೂಡ ಸೊರಬ ತಾಲೂಕಿಗೆ ಏನು ಪಟ್ಟಣಕ್ಕೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ತವನಂದಿಯ ಗ್ರಾಮದ ಶರತ್ ಕುಪ್ಪಗಡ್ಡೆ ಮಾರ್ಗದಲ್ಲಿ ಕುಪ್ಪಗಡ್ಡೆ ಗ್ರಾಮದ ಬಳಿ ಇರುವಂತಹ ಕೆರೆ ಬಳಿ ಹೋಗುವ ಸಂದರ್ಭದಲ್ಲಿ ಈ ಮೊಬೈಲ್ ಸ್ಫೋಟಗೊಂಡಿದೆ. ಇದರಿಂದ ಯುವಕ ಗಾಬರಿಯಲ್ಲಿ ನಿಯಂತ್ರಣ ಕಳೆದುಕೊಂಡು ಬೈಕ್ ಅಚಾನಕ್ಕಾಗಿ ಕೆರೆಗೆ ಬಿದ್ದಿದೆ. ತಕ್ಷಣವೇ ಅವರು ಹಿಂದ್ಗಡೆ ಕೂತಿರ್ತಾರೆ ಅವರ ಸ್ನೇಹಿತ, ಆ ಗ್ರಾಮದವರು ಕೂಡ ಅವರು ಹಿಂಬದಿ ಬೈಕ್ ಸವಾರರು ಶರತ್ನನ್ನ ಸೊರಬ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಶರತ್ನ ಬಲತೊಡೆಗೆ ಈಗ ಗಾಯವಾಗಿದ್ದು ಈ ಕುರಿತು ಆನವಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಲೂಕಿನ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಈಗ ಹೆಚ್ಚಿನ ಅಪಾಯ ಏನು ಇಲ್ಲ ಶರತ್ಗೆ. ಹರೀಶ್, ಥ್ಯಾಂಕ್ ಯು ಮೋಹನ್ ಕೃಷ್ಣ ತಮ್ಮ ಮಾಹಿತಿಗೆ.